ಸ್ವೀಟು ಖಾರ, ಸ್ವೀಟು ಖಾರ, ಸ್ವೀಟು ಖಾರ. ಇವತ್ತಿನ ಸ್ಟಾರ್ ಸವಿರುಚಿಯಲ್ಲಿ ಸ್ವೀಟ ಖಾರನ ನಿಮ್ಗೇನು ಅನ್ಸುತ್ತೆ? ಸ್ವೀಟ್ ಅನ್ಸುತ್ತಾ? ಹೌ ಸ್ವೀಟ್ ಯಾ, ನನಗೂ ಅದೇ ಅನ್ಸುತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಡೇ 3. ನಾನಿದ್ದೀನಿ ನಿಮ್ಮ ಶ್ರುತಿ ಆ್ಯಂಡ್ ನಮ್ಮ ಜೊತೆಗೆ ನಭಾ ನಟೇಶ್. ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅವರಿಂದಾನೇ ನಭಾ ಹಾಸ್ಟೆಲ್ಗೆ ಹೋಗಿದ್ದು. ಅದಕ್ಕೆ ಅವ್ರನ್ನ ತಗೊಂಡು ಈ ಥರ ಅವ್ರ ತಲೆನ ಟಿಶ್ಯೂಮ್ 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 ಅಂತ ಗೋಡೆಗೆಲ್ಲ ನೆಲಕ್ಕೆ ಹೊಡೆದಿದ್ದಾರೆ ಇವರು. ಇನ್ನು ಯಾರೂ ಆಗಕ್ಕೆ ಸಾಧ್ಯ ಇಲ್ಲ. ಇಂಥ ಪಾಪದ ಪ್ರಾಣಿ ಎಲ್ಲ ಇಲ್ಲ ಬಾಯ್ ಫ್ರೆಂಡ್ ಆಗಿರ್ತಾರೆ, ಇಲ್ಲ ಬ್ರದರ್ ಆಗಿರ್ತಾರೆ. ಬೋತ್ ಫ್ರಮ್ ಬಿ, ವಿಚ್ ಇಸ್ ಇಟ್ ಸೆಕೆಂಡ್ ಒನ್. ತುಂಬ ಈಸಿಯಾಗಿ ಬ್ರದರ್ ಅಂತ ಹೇಳ್ಬಿಟ್ರು. ಬಾಯ್ ಫ್ರೆಂಡ್ ಕತೆ ಎಲ್ಲ ಯಾಕೆ ತೆಗೆಯೋದು ಅಂತ. ಸೊ ಲೆಟ್ಸ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ನಹುಷಾ ಚಕ್ರವರ್ತಿ. ವೆಲ್ಕಮ್. ನೀನ್ ಕುತ್ತಿಗೆ ಹಿಡ್ಕೊಳ್ಳಿಲ್ವಾ? ಇವಾಗಿಲ್ಲ, ಅದೆಲ್ಲ ನೀವ್ ಹೇಳ್ತಾ ಇರೋದೆಲ್ಲ ಓಲ್ಡ್ ಸ್ಟೋರಿ ಆಕ್ಚುಲಿ. ಇಮ್ಯಾಜಿನ್ ಇವಾಗ ಇಲ್ಲಿ ಟೈಲ್ಸ್ ಇದೆ, ಸೂಪರ್ ಆಗಿರ್ತಿತ್ತು ಹಿಂಗ್ ತಗೊಂಡು. ನಹುಷಾ, ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ಇವತ್ತು ಪಪ್ಪಾಯ ಹಲ್ವಾ. ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಚೆಕ್ಔಟ್ ಮಾಡ. ಓಕೆ. ಏನೇನ್ ಬೇಕು? ಪಪ್ಪಾಯ ಒಂದು ಮೈನ್, ಒಂದ್ ಇಡೀ ಫ್ರೂಟಾ? ಒಂದಡಿ ಫ್ರೂಟ್, ಒಂದ್ ಇಡೀ ಪಪ್ಪಾಯ. ಓಕೆ. ಆಮೇಲೆ ಆಲ್ಮಂಡ್, ಓಕೆ. ಬಾದಾಮಿ, ತುಪ್ಪ, ಒಂದು ಬಟ್ಲು ತುಪ್ಪ ಹಾಕ್ತೀವಾ? ಹಾಫ್ ಬಟ್ಲು ತುಪ್ಪ ಹಾಕ್ತೀವಿ. ನೆಕ್ಸ್ಟ್ ಮೈದಾ ಹಿಟ್ಟು, ಓಕೆ. ಮೈದಾ ಹಿಟ್ಟು, ಸಕ್ಕರೆ. ಹಾ, ಇದು ಏಲಕ್ಕಿ, ಎಲ್ರು ರುಚಿಗೆ ಅಂತ. ಇದು ಸ್ವಲ್ಪ ಚೂಚೂರ್ ಪೀಸ್ ಮಾಡಿರೋದು ಗೋಡಂಬಿ. ಇದು ಬಾದಾಮಿ ಚೂಚೂರ್ ಮಾಡಿರೋದು. ಓ, ಇದು ಫುಲ್ ಬಾದಾಮಿ. ಓ, ಚೆಕ್ ದಿಸ್ ಔಟ್. ಫುಲ್ ಬಾದಾಮಿ, ಫುಲ್ ಗೋಡಂಬಿ, ಅದು ಬೇಕು. ಚೂರ್ ಮಾಡಿರೋ ಬಾದಾಮಿ, ಚೂರ್ ಮಾಡಿರೋ ಗೋಡಂಬಿ, ಅದು ಬೇಕು. ಇದೇನಿದು ಸ್ಪೆಷಲ್? ಫುಲ್ ಸ್ಪೆಷಲ್. ಬಟ್ ನನಗನ್ಸುತ್ತೆ ಇದು ಫುಲ್ ಪೌಡರ್ ಆಗಿಲ್ಲ ಅಂತ. ಚೂರು ಮಾಡ್ಕೊಳ್ಳೋಣ. ಓಕೆ, ಸರಿ. ಫಸ್ಟ್ ಏನ್ ಮಾಡ್ಕೊಳ್ಳೋಣ? ಫಸ್ಟ್ ಇದನ್ನ ಮಿಕ್ಸಿಲಿ ಹಾಕಿ ಬಿಲ್ಡು. ಪಪ್ಪಾಯನು ಮಿಕ್ಸಿಲಿ ಹಾಕ್ಬೇಕಾ? ಎಲ್ಲ ಗಿರ್ರ ಅನ್ಸಕ್ಕೆ ಎಲ್ಲದು ಗುರ್ರೆ ಇದೆ. ಸೂಪರ್, ಎಲ್ಲಾನು ಗಿರ್ರೆ ಅಂತ. ಓಕೆ, ಕಮ್ ಆನ್ ನಭಾ, ಡು ಸಮ್ ವರ್ಕ್. ತಗೊಂಬಾ ಮಿಕ್ಸಿನ. ಆರ್ ನಭಾ, ಡೌರಾಣಿ ನಭಾ ಅಂತ. ನಿಮ್ಗಿನ್ನ ದೊಡ್ಡ ದೌರಾಣಿ ಯಾರು ಇಲ್ಲ. ಅದು ನಿಜ. ಡೋಂಟ್ ಟ್ರಾನ್ಸ್ಫರ್ ಯೋರ್ ಇದು. ದಟ್ ಇಸ್ ಟೈಟಲ್. ನಂತರ ಡ್ರಾಮಾ ಕ್ವೀನ್ ನಿಮ್ಗೆ ಎಲ್ಲೂ ಸಿಗಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ತಮ್ಮ ಅಂತ ಅವ್ನ ಕೆಲಸ ನಾನು ಮಾಡ್ತಾ ಇದೆಯಾ? ಇಲ್ದಿದ್ರೆ ಜಸ್ಟ್ ಈಟಿಂಗ್ ಡಿಮ್ಯಾಂಡಿಂಗ್ ಅಷ್ಟೇ. ಐ ಅಂಡರ್ಸ್ಟ್ಯಾಂಡ್ ಬ್ರದರ್. ಬ್ರೋ, ಐ ನೋ ವಾಟ್ ಯು ಗೋಯಿಂಗ್ ಥ್ರೂ. ಸಾಂತ್ವನ ಕೊಡಕ್ಕೆ ನಾನಿದ್ದೀನಿ, ಡೋಂಟ್ ವರಿ. ಸಾಕು. ಸೊ ಈ ಫ್ರೂಟ್ಸ್ ಎಲ್ಲ ಹಾಕಿದಾಗ, ಎಸ್ಪೆಷಲಿ ಪಪಾಯ ಅಂತ ಹಣ್ಣನ್ನ ಹಾಕಿದಾಗ ಮಿಕ್ಸಿಯಲ್ಲಿ ನೀರು ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸಾಕು. ಅದು ಬ್ರೇಕ್ ಹಾಕಪ್ಪ. ಇದನ್ನ ಪ್ಯಾನಿಗೆ ಹಾಕೊಳ್ಳೋಣ. ತುಪ್ಪ. ಹಾ, ಸೊ ಪ್ಯಾನ್ ಕಾಯತ್ತೆ, ತುಪ್ಪ ಹಾಕಿ ಅದು ಕಾಯ್ಬೋದು ಅಥವಾ ಕಾದಾದ್ಮೇಲೆ ತುಪ್ಪ ಹಾಕ್ಬೋದು. ದ ಚಾಯ್ಸ್ ಇಸ್ yours. either way ಪಾಪ ಅದು ಆ ಟೈಮಲ್ಲಿ ಇದನ್ನ ಮಿಕ್ಸ್ ಮಾಡಿ. ಓ, ಇದನ್ನ ಗರ್ರ ಅನ್ಸ್ಕೊಳ್ಳೋಣ. ಇದನ್ನ ಮತ್ತೆ ಗರ್ರ. ಓಕೆ, ಆಲ್ yours. ಈ ಮಿಕ್ಸಿ ಒಳಗಡೆ ಹೆಂಗೆ ಗೋಡಂಬಿ ಮತ್ತೆ ಈ ಬಾದಾಮಿ ಡಿಕ್ಕಿ ಹೊಡ್ಕೊಂಡು ಜಗಳ ಆಡ್ತಿತ್ತೋ, ಸೇಮ್ ಅದೇ ಟೈಪು ನಭಾ ಮತ್ತೆ ನಹುಷಾ ಜಗಳ ಆಡ್ತಿದ್ರು. ಇದು ಪರ್ಫೆಕ್ಟ್ ಆಗಿದೆಯಾ? ಇದನ್ನ ಮಿಕ್ಸ್ ಮಾಡೋದಕ್ಕೆ ಹಾಕ್ಬೇಕು ಒಂದ್ ಸ್ಪೂನ್ ಮೈದಾ. ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀರಾ? ನೀರ್ ಜೊತೆ. ಓ, ಓಕೆ. ನೀರ್ ಇದೆಯಾ? ನೀರ್ ಪಾಸ್. ಏನೇನೋ ಕಲ್ತಿದ್ದೀರಾ ನೀವು, ಪರವಾಗಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಎಕ್ಸ್ಟ್ರಾ ಟೈಮ್ ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್. ಇವರು ಮೈದಾನ ನೀರಲ್ಲಿ ಪೇಸ್ಟ್ ಮಾಡ್ಕೊಳ್ತಿರುವಾಗ ನೀವಿಬ್ರು ಯಾಕೆ ಜಗಳ ಆಡ್ತಿದ್ರಿ? ಎಲ್ಲದಕ್ಕೂ ಜಗಳ ಆಡ್ತಾ ಇದ್ವಿ. ಒಟ್ನಲ್ಲಿ ಒಬ್ರು ಕಂಡ್ರೆ ಒಬ್ರು ಆಗ್ತಾ ಇರ್ಲಿಲ್ಲ. ಎನಿಮೀಸ್. ಯಾಕಂದ್ರೆ ವಿ ಯೂಸ್ ಟು ಬಿ ಆಫ್ 2 different groups. ನಮ್ಮ ಅಜ್ಜಿ ಮನೆ ಹೋದಾಗ ಅಲ್ಲೆಲ್ಲ ಕಸಿನ್ಸ್ ಎಲ್ಲ ಇರ್ತಾರಲ್ವಾ, ಅವಾಗ ಎರಡು ಡಿಫ್ರೆಂಟ್ ಗ್ರೂಪ್ಸ್ ಆಗೋದು ನಮ್ಗೆ. ಒಂದ್ ನಿಮಿಷ ಇರಿ ಪಾಪ, ಅವ್ರು ಏನೋ ಎಷ್ಟು ಗ್ರೂಪ್ಸ್ ಅಂತಾರೆ, ನೀವು ಮಾತಾಡಕ್ಕೆ ಬಿಡ್ತಲ್ಲ. ಆಮೇಲೆ ಸೊ ವಾಟ್ ಯೂಸ್ ಟು ಹ್ಯಾಪನ್, ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ 5 or 6 ಕಸಿನ್ಸ್ ಇರ್ತಾ ಇದ್ರು ನಮ್ಗೆ. ನಾವು ಸಮ್ಮರ್ ವೆಕೇಶನ್ಸಿಗೆ ಹೋದಾಗ. ಸೊ ಇನಿಷಿಯಲಿ ಏನಾಗ್ತಾ ಇತ್ತು ಅಂತಂದ್ರೆ, ಎಲ್ಲರೂ ಒಬ್ರು ಗ್ರೂಪ್ ಅಲ್ಲಿ ಇರೋರು. ಇದರ್ ಐ ಯೂಸ್ ಟು ಬಿ ದ ಹೆಡ್ ಆಫ್ ದ ಗ್ರೂಪ್ ಆರ್ ಹಿ ಯೂಸ್ ಟು ನಹುಷಾ. ಈದರ್ ವೇಸ್ ಒಂದ್ಸತಿ ನನ್ ಗ್ರೂಪ್ ಅಲ್ಲಿ ಇರೋರು, ಆಮೇಲೆ ಏನೋ ಕಿರಿಕಾಗಿ ಇವ್ನ ಗ್ರೂಪ್ ಅಲ್ಲಿ ಹೋಗ್ಬಿಡಿದ್ರು. ಸೊ ವಿ ಯೂಸ್ ಟು ಆಲ್ವೇಸ್
ಸ್ಕ್ಯಾಮ್ ಅಂದ್ರೆ ಸ್ಕೆಚ್ ಎಲ್ಲ ಹಾಕ್ಬಿಟ್ಟು ಹೆಂಗೆ ಬೇರೆ ಪಾರ್ಟಿಗಳನ್ನ ನಮ್ ಗ್ರೂಪ್ ಕಬಳಾಯಿಸೋದು ಅಂತ ಹೆಂಗ್ ಕಬಾಯಿಸೋದು ಅಂತ. ಆಮೇಲೆ ನನಗೆ ಎಕ್ಸ್ಟ್ರಾ ಬ್ರೌನಿ ಪಾಯಿಂಟ್ಸ್ ಇರ್ತಿತ್ತಲ್ವಾ, ಯಾಕಂದ್ರೆ ನಾನು ಐ ಆಮ್ ದ ಸ್ವೀಟ್ ಗ್ರ್ಯಾಂಡ್ ಡಾಟರ್. ಹೌದು. ಎಲ್ಡರ್ ಒನ್. ಆಮೇಲೆ ಇವನು ತುಂಬಾ, ನಾವು ಸೈಲೆಂಟ್ ಆಗಿ ಗೊತ್ತಾಗಲ್ಲ ನಾವ್ ಮಾಡೋದೇನು, ಯಾರಲ್ಲೂ ತೋರ್ಸ್ಕೊಳಲ್ಲ. ಇವನು ಅಗ್ರೆಸಿವ್ ತರ ಗೊತ್ತಾಗ್ಬಿಡುತ್ತೆ ಇವ್ನು ಏನೋ ಮಾಡ್ತಾ ಇದ್ದಾನೆ ಅಂತ. ಸೊ ಅದಕ್ಕೆ ಇವನ್ಗೆ ಸ್ವಲ್ಪ ಎಲ್ಲಾ ಕಡೆನೂ ಓಟ್ಸ್ ಕಮ್ಮಿ, ನಮಗ್ ಜಾಸ್ತಿ. ಸಣ್ಣವನಲ್ಲ ನಾನು. ಹುಡ್ಗ ಬೇರೆ. ಅದೇ ಇವಳ ಮೇಲೆ ಫೇವರ್ ಜಾಸ್ತಿ. ಸೊ ಇವನ್ಗೆ ಎಲ್ಲರೂ ಆಫ್ ಬಿಡ್ತಿದ್ರು. ಎಲ್ಲ ನನಗೆ ಹಾಕ್ಬಿಡ್ತಿದ್ರು. ಅಯ್ಯೋ ಪಾಪ ನೋಡಿ. ನಾವು ಸಿಗಾಕೊಂತ ಇದ್ವಿ ಹಂಗೆ. ಸಿಗಾಕೊಂಡಿದ್ವಿ. ಆಮೇಲೆ ಜಗಳ ಆಡ್ಬೇಕಾದ್ರೆ ಇವ್ನು ಅವಾಗ್ಲೂ ಹಿಂಗೆ ಇದ್ದ, ನಾನು ಸಣ್ಣಕ್ಕಿದ್ನ. ನಾನು ಸಣ್ಣಕ್ಕಿದ್ನ. ಸೊ ವಾಟ್ ಲೈಕ್ ನಾನು ಇಲ್ಲೆಲ್ಲ ಹಿಡಿಯಕ್ಕಾಗಲ್ವಲ್ಲ, ಅವಾಗ ಅಮ್ಮ ಇಲ್ಲ ಅಪ್ಪ ಇಲ್ದಿದ್ದಾಗ ಏನೋ ಒಂದು ಜುಟ್ ಸಿಕ್ಕರೆ ಇಟ್ ಬಿ ಪೇನ್ಫುಲ್. ಎಷ್ಟು ಹೋಲ್ಡ್ ಇಸ್ ಹೇರ್ ಅಂಡ್ ಬ್ಯಾಂಗ್ ಬ್ಯಾಂಗ್. ನಾನು ಹೊಡಿತಾ ಇದ್ದೆ. ಇವನು ಕೈಯೆಲ್ಲ ಹಿಂಗೆಲ್ಲ ಮಾಡಿದಾಗ ಹೇಳ್ಕೊಳ್ತಾ ಇದ್ದೀರಾ ಮುಂದೆ ಮುಂದೆ ತೋರ್ಸಕ್ಕೆ. ಬನ್ನಿ ಕಂಟಿನ್ಯೂ ಮಾಡಿ. ಈಗ ಹಾಕ್ಬೋಣ ಫುಲ್ಲು. ಸೂಪರ್. ಓ ವಾವ್, ಕಲರ್ಸ್ ಆಗ್ತಾ ಇದೆ. ಬ್ಯೂಟಿಫುಲ್ ಆರೆಂಜ್. This is called sunset orange. Why? We can do something. We can make your dress that color. ಅಲ್ವಾ, ನಿಮ್ಮ ತಲೆ ಮೇಲೆ ಒಂದು ಕೂದಲು ಇದೆ. ಆಮೇಲೆ ನಾವು ಟಿಕ್ಕಿ ಹೊಡ್ಕೋಬೇಕಾಗತ್ತೆ. ಬೇಡ ಹಂಗಾರೆ ಇಲ್ಲೇ ಆಗ್ಬೇಡ. ಪೀಸ್. PEAC ಪೀಸ್, ನಾಟ್ PIEC ಪೀಸ್. ಪೀಸ್ ಅಲ್ಲ. ಆಹಾ, ಹಾಕಿ ಫ್ಲೂಯಿಡ್ ಸ್ವಿಫ್ಟ್ ಮೂವ್ಮೆಂಟ್. ಏನಿದೆ ಈ ರೇಂಜಿಗೆ? ಸೂಪರ್ ನೋ. ವಾವ್, ಇದೆಲ್ಲ ಟೈಮ್ ಸಿಕ್ತಾ ಕಲಿಯೋದು ಅಲ್ವಾ? ಓ, ಇನ್ನು ನಿಮ್ ತರ ಗುರುಗಳು ಸಿಕ್ಕಿದ್ರೆ ಕಲಿತೀವಿ ನಾವು, ಅಲ್ವಾ ನಭಾ? ಇನ್ನೂ ಬೇಜಾನ್ ಗೊತ್ತು. ಇವತ್ತಿಗೆ ಸಾಕು. ಎಷ್ಟು ಹುಡುಗಿರ್ ನೋಡ್ತಾ ಇರ್ತಾರೆ ಕಾರ್ಯಕ್ರಮನ. ಸೊ ಅಲ್ವಾ? ಕಾಳಾಕಲ್ಲ, ಪಪ್ಪಾಯನೇ ಅದು ಫುಲ್ ಹಣ್ಣು. ಫಸ್ಟ್ ಸಕ್ಕರೆ ಹಾಕಿ. ಓಕೆ, ಸಕ್ಕರೆ ಹಾಕೋಣ. ಎಷ್ಟು ಹಾಕ್ತೀರಾ ಸಕ್ಕರೆ? ಎಷ್ಟು ಹಾಕ್ತೀರಾ? 1 ಸ್ಪೂನ್. ಅವರು ಇನ್ನೊಂದೆರಡು. ನಿನಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ ಅಂತ ಕಮ್ಮಿ ಹಾಕ್ತದ ನೋಡು. ಸಾಕು ಬಿಡಿ, ನಾನು ಸ್ವೀಟ್ ಕಮ್ಮಿನೇ ತಿನ್ನೋದು. ಎಸ್, ಪರ್ಫೆಕ್ಟ್. ಸ್ವಲ್ಪ ಏನ್ ಮಿಕ್ಸ್ ಗೊತ್ತಾ, ಮಾಡ್ತಾ ಇದನ್ನ ಕೈ ಅಲ್ಲಾಡ್ಸ್ತಾನೆ ಇರ್ಬೇಕು. ನಮ್ಮ ಮಾಡಮ್ಮ ಕೆಲಸ. ಸ್ವಲ್ಪ ನೀನ್ ಕೈ ಅಲ್ಲಾಡ್ಸು, ನಾವು ನಾಲ್ಗೆ ಅಲ್ಲಾಡ್ತೀವಿ. ಹಾ, ನೆಕ್ಸ್ಟ್ ಏಲಕ್ಕಿ ರುಚಿಗೆ ಹಾಫ್, ಜಸ್ಟ್ ಒಂದು ಸ್ವಲ್ಪ ಹಾಫ್ ಟೀ ಸ್ಪೂನ್ ಅಷ್ಟೇ. ಚಕ್ ಅಂತ ಫ್ಲೇವರ್. ಬಟ್ ಇದನ್ನ ಯಾಕೆ ಹಾಕ್ತೀವಿ ಅಂತ ನೀವು ಯೋಚನೆ ಮಾಡ್ತಿದ್ರೆ, ದಟ್ ಇಸ್ ಮೈದಾನ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಅನ್ನ ಕೊಡಕ್ಕೆ. ಕರೆಕ್ಟಾ? ಗುರುಗಳ ಪಕ್ಕ ನಿಂತ್ಕೊಂಡೇ ಅಡುಗೆ ಬರ್ತದೆ ನನಗೆ. ನಮ್ಮ ಇನ್ಫ್ಲುಯೆನ್ಸ್ ಅದು. We'll shake like this. ಆಹಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡು ಸಾಂಗ್ ಹಾಕ್ಬೇಕಾ? ಅವ್ರದೇ ಸಾಂಗ್ ಹಾಕೋಣ ನೋಡಿ ಹೆಂಗೆ ಸಿಂಕ್. ಈ ಪೆನ್ಸಿಲ್ ತರ ಇರೋ ಹುಡುಗಿ ಪಾಪ ಇಂತ ಒಳ್ಳೆ ಮುಗ್ಧ ಮನಸ್ಸಿನ ಬಾಲಕನ ತಲೆ ತಗೊಂಡು ಗೋಡೆ ಅಲ್ಲ ನೆಲದ ಮೇಲೆ ಹೊಡೆದಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ನಂಬ ಕಷ್ಟ ಆಗ್ತಿದೆ. ಬಟ್ ಪಟಾಕ ಕೆಲಸ ಎಲ್ಲ ಮಾಡಿರ್ತಾರೆ ಅಂತ ಇನ್ನೊಂದ್ ಸೈಡ್ ಅಲ್ಲಿ ಆ ನಂಬಿಕೆನೂ ಇದೆ. ಸೊ ವಜ್ರಕಾಯಲ್ಲಿ ಒಂದು ಪಟಾಕ ಡೈಲಾಗು ಇದೆ. ಕರೆಕ್ಟ್ ಆಗಿ ಸಿಂಕ್ ಆಗತ್ರ ಹೊಡಿರಿ ಡೈಲಾಗ್ ನ. ಎಮ್ಮ ತಪ್ಪು ಪ್ರತಾಪು ಇಸ್ ಚಿಲ್ನೆ ದೇಶನ ಕೋಯಿ ಬೆಲ್ಲಿ ಯಾರೇ. ಹೆಣ ಬೀಳೋ ಜಾಗದಲ್ಲಿ ನೋಣ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಅದನ್ ಬಿಟ್ಟು ಬೇರೆ ಸೌಂಡ್ ಬಂತು, ಬೇಜಿಕ ಬಜ್ಜಿ ಈ ಹೋಜಾತ ಇರ. ಯಾವನ ಅವನು ಪಟಾಕ್ನೆ ಬಂದ್ ಪಟಾಕ್ನೆ ನಿಂತ್ಕೋ, ಇಲ್ಲ ಅಂದ್ರೆ ನಿನ್ ಬಾಡಿ ಟಪಕ್ಕೆ ಬರಲ್ಲ ಬಂದೆಲೆ. ಅಯ್ಯೋ, ಇಲ್ಲೇ ಆಕ್ಷನ್ ರಿಪ್ಲೈ ಆಗ್ತಾ ಇದೆ. ನೆಕ್ಸ್ಟ್ ಇವೆರಡನ್ನ ಹಾಕ್ಬೋಣ. ಓಕೆ, ಸೊ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಅಂಡ್ ಕಟ್ ಮಾಡ್ಕೊಂಡಿರೋ ಬಾದಾಮಿ ಹಾಕ್ಲಾ? ಎಸ್. ಫುಲ್ ಹಾಕ್ಲಾ? ಎಸ್. ವಾವ್, ಸೂಪರ್. ಈಗ ನಬ ಮಿಕ್ಸ್ ಮಾಡೋಣ. ವೆರಿ ನೈಸ್. ಇದು ಕುಕ್ ಆಗಿದೆ ಅಂತ ಯಾವಾಗ ಗೊತ್ತಾಗತ್ತೆ? ಗೊತ್ತಾಗತ್ತೆ, ಸ್ವಲ್ಪ ಗಟ್ಟಿ. ಸುಮ್ಮನೆ ಟೇಸ್ಟ್ ಮಾಡ್ತಾನೆ ಇರ್ಬೇಕಾ? ತಿರ್ಗ್ತಾನೆ ಇರ್ಬೇಕು. ಖಾಲಿ ಆದ್ಮೇಲೆ ಗೊತ್ತಾಗತ್ತೆ ಕುಕ್ ಆಗಿದೆ. ಆತರ ಪ್ರಶ್ನೆಗಳೆಲ್ಲ ಕೇಳಬಾರ್ದು. ಒಂದು ಐಡಿಯಾ ಹಿಡ್ಕೊಂಡು ಬಂದಿರ್ತಾರೆ. ಟೆಕ್ನಿಕಲ್ ಆಗಿ ಕೇಳಿದ್ರೆ ತುಂಬಾ ಡೀಪ್ ಆಗಿ ಹೋದ್ರೆ ಕಷ್ಟ ಆಗುತ್ತೆ. ಐ ಟೆಲ್ ಯು ವಾಟ್, ಇವಾಗ ತಾನೇ ನಬಾ ಏನ್ ಹೇಳಿದ್ಲು, ಈ ಆರೆಂಜ್ ಕಲರ್ ನ ನನ್ ಬಟ್ಟೆ ಮೇಲೆ ಹಾಕೋಣ ಅಂತ ಹೇಳಿದ್ಲಲ್ವಾ, ಇದವಳ ಹಳೇ ಅಭ್ಯಾಸ. ಬರೀ ನನಗ್ ಮಾತ್ರ ಅಲ್ಲ, ಟೀಚರ್ಗಳನ್ನು ಬಿಟ್ಟಿಲ್ಲ. ಒಂದು ಒಳ್ಳೆ ಕ್ಲೀನ್ ಆಗಿರೋ ಶರ್ಟ್ ನೋಡಿದ ತಕ್ಷಣ ಏನಾದ್ರು ಪೆನ್ ತಗೊಂಡು ಇಂಕನ ಹಂಗೆ ಚಕ್ಕದ ಹಾಕ್ಬಿಡ್ಬೇಕು ಅಲ್ವಾ? ಸಿ ಅದೇನ್ ಗೊತ್ತಾ, ಆಕ್ಚುಲಿ ಏನಾಯ್ತು ಹೇಳೋ.
ಮ್ಯಾಥ್ಸ್ ಟೀಚರ್ ಯಾರಿಗೂ ಆಗಲ್ಲ ಅವ್ರ ಕಡೆ ವೆರಿ ಸ್ಟ್ರಿಕ್ಟ್ ಆಲ್ ದಟ್ ಆಯ್ತಾ. ಸೊ ಅವರಿಗೆ ಕೋಟ್ ಇರುತ್ತಲ್ವಾ, ಅವ್ರೇನ್ ಮಾಡೋರು ಹೋಮ್ವರ್ಕ್ ಎಲ್ಲ ಚೆಕ್ ಮಾಡಕ್ಕೆ ಅಂತ ಲೈನಲ್ಲಿ ಇಷ್ಟು ಕಮ್ ಅಂಡ್ ಇಷ್ಟು ಲೈಕ್ ಹಿಂಗ್ ಮಾಡ್ಬೇಕಾದ್ರೆ ಸರ್ ಅಲ್ಲ ಜಯಪ್ರಕಾಶ್ ಸರ್ ನೋಡ್ತಾ ಇದೀರಾ? Please ನೋಡಿ, ನೀವು ಕುರ್ಚಿ ಮೇಲೆ ಆ ಶರ್ಟ್ ಅನ್ನ ಕೋಟ್ ಅನ್ನ ಹ್ಯಾಂಗ್ ಮಾಡಿರುವಾಗ ಈ ಹುಡುಗಿ ಮಾಡ್ತಿದ್ ಕೆಲಸ ಹೆಂಗ್ ಗೊತ್ತಾ, ಈಸ್ ವೆರಿ ಸ್ವೀಟ್ ಅಂಡ್ ಆಲ್ ಓಕೆ. ಬಟ್ ಏನ್ ಮಾಡ್ತಾ ಇದ್ವಿ ಅಂತ ಅಂದ್ರೆ ಎವ್ರಿವನ್ ಯೂಸ್ ಟು ಡೂ ದಟ್. ಓಕೆ, ಹಿಂಗೆ ಆಗ್ತಾ ಇದ್ರು. ಎವ್ರಿವನ್ ವೇರ್ ನಟೋರಿಯಸ್ ಇನ್ ಅವರ್ ಕ್ಲಾಸ್. ಓಕೆ, ಆದ್ರೆ ನಾನ್ ಸಿಗಾಕೊಂಡ್ಬೀಳ್ತಾ ಇದೆ ಅಷ್ಟೇ. ಸೊ ನಾನು ಅವತ್ತು ಎವ್ರಿವನ್ ಹಾಕ್ತಾ ಇದ್ರು, ಅವ್ರಿಗೆ 1-2 ದಿನ ಆದ್ಮೇಲೆ ಗೊತ್ತಾಗಿದೆ ಏನೂ ಆಗ್ತಾ ಇದೆ ಅಂತ. ವೆಂಟ್ ಆನ್ ಫಾರ್ ಲೈಕ್ ಅ ವೈಲ್, ಫಾರ್ ಲೈಕ್ ವೀಕ್ ಓ ಸಮಥಿಂಗ್. ಪ್ರತಿ ದಿನ ಹಾಕೋದು, ಇವ್ರು ಏನೋ ಇದು ಕಲೆ ಆಗಿದೆ. ಆಮೇಲೆ ಅವತ್ತಿನ ಗೊತ್ತಾಗ್ಬಿಡಿದೆ ಇವ್ರಿಗೆ. ವಾಸ್ ವೆರಿ ಕೇರ್ಫುಲ್, ಹಿಂಗೆ ವಾಚ್ಫುಲ್, ವೆರಿ ವಾಚ್ಫುಲ್ ಆಯ್ತಾ. ಎಲ್ಲ ಹಾಕೊಂಡ್ಬಂದಿದ್ದಾರೆ ಒಂದು ಸಾಲಲ್ಲಿ. ಇನ್ನೇನ್ ಹಿಂಗೆ ಇಂಕ್ ಪೆನ್, ಲೈಕ್ ಆಗಿನೂ ಇಂಕ್ ಪೆನ್ ಬಂದಿರುತ್ತಲ್ವಾ, ಅದರ್ವೈಸ್ ಯು ರೈಟ್ ಇನ್ ಬಾಲ್ ಪೆನ್ ಎಲ್ಲ ಫುಲ್ ಇನ್ ತೆಗೆಷ್ಟೊತ್ತಿಗೆ ನಿಂತ್ಕೊಬಿಟ್ರು. ಸೊ ಐ ವಾಸ್ ಮೇಡ್ ಟು ಸ್ಟ್ಯಾಂಡ್ ಔಟ್ ಆಫ್ ದ ಕ್ಲಾಸ್ ಫಾರ್ ಲೈಕ್ 4 ಕ್ಲಾಸ್ ಏನೋ ಹೊರಗಡೆ ನಿಂತ್ಕೊಂಡು ಕೇಳ್ಬೇಕಾಗಿತ್ತು ನಾನು ಪಾಠ. ಬಟ್ ಈ ನಟೋರಿಯಸ್ ನಭಾ ಏನೆಲ್ಲ ಹಾಸ್ಟೆಲ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ, ಅವ್ರು ಆಕ್ಚುಲಿ ಏನೆಲ್ಲ ಪಾಪ ಮಾಡಿಲ್ಲ ಅಂದ್ರೆ, ಯಾರೋ ಎಲ್ಲೋ ಗಲಾಟೆ ಮಾಡಿದ್ರು ವಾರ್ಡನು ಆ ನಭಾನ್ ಕರ್ಕೊಂಡ್ ಬನ್ನಿ, ಎಷ್ಟು ಗಲಾಟೆ ಆಗ್ತದೆ ಹಾಸ್ಟೆಲ್ ಅಲ್ಲಿ ಅಂತ ಪಾಪ ಫುಲ್ ಫೈರಿಂಗ್ ಅಂತೆ. ವಾಟ್ ಇಸ್ ದಿಸ್ ಬೇಬಿ? ಸಿ ಇಟ್ಸ್ ನಾಟ್ ಫೇರ್. ಓಕೆ, ನಾನು ಅಲ್ಲಿ ಇರ್ಲೇ ಇಲ್ಲ ಆಕ್ಚುಲಿ. ನಾನು ಕೆಳಗಡೆ ಶ್ರುತಿ ನಭಾ ಸ್ವಲ್ಪ ಸುಮ್ಮನೆ ಇರಿ. ಈ ಕೆಲಸ ನೀವು ಮಾಡ್ತೀರಾ ನಾ ಮಾಡ್ಬೇಕು? ನಭಾ ನಮ್ಮಿಬ್ರು ತಲೆ ಟೈಲ್ ಮೇಲೆ ಹೋಗೋ ತರ ಇದೆ. ಜಾಸ್ತಿ ಮಾತಾಡ್ರಿ ಮತ್ತೆ ಇನ್ನು ವಟ ವಟ ಅಂತಿದ್ದೀರಾ. ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾನು ಅವಾಗಿಂದ. ಸರಿ ಮಾತಾಡಿ ಬೇಡ, ನೀವೇ ಮಾಡಿ, ಹೋಗಿ ಮಾಡಿ. ಬೇಡ ಪ್ಲೀಸ್ ಕಮ್ ಬ್ಯಾಕ್. ಇದಕ್ಕೆ ಇದಾ ಇದು ಯಾಕೆ ಹಾಕ್ಬೇಕು? ಅದು ಗಟ್ಟಿ ಆಗತ್ತೆ. ಇದು ಗಟ್ಟಿ ಆಗತ್ತಾ? ಇದು ಗಟ್ಟಿ ಆಗುತ್ತೆ. ಇದು ಗಟ್ಟಿ ಆಗುತ್ತೆ ಶ್ರುತಿ. ಬೇಗ ಆಮೇಲೆ ಬೇಗ ಡೋಂಟ್ ಟಾಕ್. ಮಾತು ಕಮ್ಮಿ. ನಮ್ಮ ವಾರ್ಡಲ್ಲೇ ಪರವಾಗಿಲ್ಲಪ್ಪ. ವಾರ್ಡನ್ ವಿ ಮಿಸ್ ಯು. ನಾನು ಹಾಸ್ಟೆಲ್ ಅಲ್ಲಿ ಹಿಂದೆ ಇದ್ರೂ ವಿ ಮಿಸ್ ಯು ವಾರ್ಡನ್. ಮಿಸ್ ಯು. ಇವಾಗ ಮಾತಾಡ್ಬೋದು ಅಂದ್ರೆ ಪರ್ಮಿಷನ್ ಸಿಕ್ಕಿದೆ ಮಾತಾಡಕ್ಕೆ. ಬೇಗ ವಾರ್ಡನ್ ಕತೆ ಹೇಳು ನಮ್ಗೆ, ಏನಾಯ್ತು? ಓಕೆ, ಏನಾಯ್ತು ಅಂತ ಅಂದ್ರೆ ನಾನು ಯಾವಾಗ್ಲೂ ಗಲಾಟೆ ಮಾಡ್ತಾ ಇದ್ದೆ ಅಲ್ವಾ. ಸೊ ವಾರ್ಡನ್ ಅನ್ಕೋಬಿಟ್ಟಿಯಾರೆ ಪ್ರತಿ ಸತಿ ಓಕೆ ಕೀಪ್ ಕ್ವೈಟ್ ನೌ. ನೀ ಆರಾಮಾಗಿ ಪ್ರತಿ ಸತಿ ಗಲಾಟೆ ಆದಾಗ್ಲೂ ನಭಾ ಇದ್ದೇ ಇರ್ತಾಳೆ ಅಂದು ಒಂದು ಪ್ರೀ ಅಸ್ಯೂಮ್ಡ್ ಥಿಂಗ್ ಆಯ್ತಾ. ಸೊ ಒಂದ್ಸತಿ ಏನಾಯ್ತು ಅಂತಂದ್ರೆ ನಾನು ಕೆಳಗಡೆ ಕುತ್ಕೊಂಡು ನಾನು ಒಳ್ಳೆ ನೈಸ್ ಗರ್ಲ್ ತರ ಟಿವಿ ನೋಡ್ತಾ ಇದ್ದೆ. ಓಕೆ ಓಕೆ, ಮೇಲ್ಗಡೆ ಎಲ್ಲೋ ಫಸ್ಟ್ ಫ್ಲೋರ್ ಅಲ್ಲಿ ಯಾರೋ ಗಲಾಟೆ ಮಾಡ್ತಾ ಇದಾರೆ ಓ ಅಂತ. ಓಕೆ, ಸೊ ಈ ವಾರ್ಡನ್ನು ಗ್ರೌಂಡ್ ಫ್ಲೋರ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಭಾ 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 ಅಂತ ನಾನು ಗ್ರೌಂಡ್ ಫ್ಲೋರ್ ಇಂದಾನೆ ಹೊಡ್ ಬಂದ. ಏನಾಯ್ತು ಅಂತ. ಓ ನೀನ್ ಅಲ್ವಾ ಗಲಾಟೆ ಮಾಡ್ತಾ ಇರೋದು, ಮೇಲ್ಗಡೆ ಬೇರೆ ಯಾರೋ ಮಾಡ್ತಾ ಇದ್ದಾರಾ, ನಾನು ನೀನು ಅನ್ಕೊಂಡ್ಬಿಟ್ಟೆ. ನಾವು ಹೋಗು ಅಂತ. ವೈ ಮೀ ವಾಟ್ ಅಂತ ಅನ್ಸಿರತ್ತೆ ಅಂತ. ಅದು ಕತೆ. ಈಗ ಇದ್ರ ಮೇಲೆ ತುಪ್ಪ ಹಚ್ಚೋಣ. ಓ ಪ್ಲೀಸ್ ಹಚ್ಚೋಣ. ಎಸ್ ತಗೊಳ್ಳಿ. ಸಾಕಾ? ಸಾಕು. ಇವಾಗ ಇದನ್ನ ಹಾಕೋಣ. ಹಾಕ್ಬೋಣ. ಆಯ್ತಾ ಇದು ಫೈನಲ್ ಪಕ್ಕ. ಕಮ್ ಆನ್ ಆಫ್ ಮಾಡಿ. ಓಕೆ, ಆಫ್ ಮಾಡೋಣ. ಯೆಸ್ ಕಮ್ ಆನ್. ಫೈನ್ ಅಲ್ಲ ನೋಡಿ. ಅಲ್ಪೋ ಇವಾಗ ನಭಾ ಅವರು ಬಾ, ನಿಧಾನ ನಿಧಾನ ನಿಧಾನ. ಡೈಲಾಗ್ ಎಲ್ಲ ಏನು ಕಮ್ಮಿ ಇಲ್ಲ. ಸಿ ವಿ ಆರ್ ವೆರಿ ಸೀರಿಯಸ್. ಐ ಆಮ್ ಟೆಲಿಂಗ್ ಯು, ಇದನ್ನ ನಿಮ್ ಶರ್ಟ್ ಮೇಲೆ ಖಂಡಿತವಾಗ್ಲೂ ಹಾಕ್ಬಿಡ್ತೀವಿ ನಾವು. ಮಹಾಜನಗಳಿಗೆ ಒಡ್ಡಿವೆ ಹೂ ಅಂತಂದ್ರೆ ಒನ್ ಅಲ್ಲ ತಾಳಿ ಏನಕ್ಕೆ ಸಾರಿ ನಿಮಗೆ ಕೇಳ್ಬೇಕಾ? ನಮಗ್ ಕೇಳ್ಬೇಕು. ಒಟ ಒಟ ಅಂದ್ರೆ ನೀವೇ ತಾನೆ ಇಷ್ಟ ತನಕ. ಸಾರಿ ಕೇಳ್ತೀರಾ ಇಲ್ವಾ? ಓಕೆ ಸಾರಿ. ಓಕೆ ಫೈನ್, ವಿ ಆರ್ ಫಾರ್ಗಿವಿಂಗ್ ಪೀಪಲ್. ವೆರಿ ಸ್ವೀಟ್. ಓಕೆ ಸ್ವೀಟ್. ಸೊ ಲೆಟ್ಸ್ ಈಟ್ ಸ್ವೀಟ್. ಬನ್ನಿ ಟು ದ ಡೈನಿಂಗ್ ಟೇಬಲ್. ಓಕೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ಬೇಕಲ್ವಾ? ಪಪ್ಪಾಯ ಹಲ್ವಾ ಮಾಡಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ. ಪಪ್ಪಾಯಿ ಹಲ್ವಾ ಬೇಕಾಗಿರುವ ಸಾಮಗ್ರಿಗಳು: ಪರಂಗಿ ಹಣ್ಣು 3 ಬಟ್ಲು, ತುಪ್ಪ ಅರ್ಧ ಬಟ್ಲು, ಯಾಲಕ್ಕಿ ಪುಡಿ ಸ್ವಲ್ಪ, ಸಕ್ಕರೆ 1 ಬಟ್ಲು, ಮೈದಾ 2 ಟೀ ಚಮಚ, ಬಾದಾಮಿ ಪುಡಿ 3 ಟೀ ಚಮಚ, ಗೋಡಂಬಿ ಪುಡಿ 3 ಟೀ ಚಮಚ. ಮಾಡುವ ವಿಧಾನ: ಬಾಣಲೆಗೆ ತುಪ್ಪ, ರುಬ್ಕೊಂಡ ಪರಂಗಿ ಹಣ್ಣಿನ ಪೇಸ್ಟ್, ಸಕ್ಕರೆ ಹಾಕಿ ಅದು ಕರಗೋವರೆಗೂ ಕೈಯಾಡಿಸಿ, ಬಳಿಕ ಬಾದಾಮಿ, ಗೋಡಂಬಿ ಚೂರು, ಕಲಸಿಕೊಂಡ ಮೈದಾ ಮಿಶ್ರಣ ಹದ ಬರೋವರೆಗೂ ಕೈಯಾಡಿಸ್ತಿರ್ಬೇಕು. ಹಲ್ವಾ ಹದ ಬಂದ ಬಳಿಕ ತುಪ್ಪ ಸವರಿದ ಪ್ಲೇಟ್ಗೆ ಹರಡಿದ್ರೆ ಪಪ್ಪಾಯಿ ಹಲ್ವಾ ಸವಿಯೋದಕ್ಕೆ ಸಿದ್ಧ. ಎಸ್, ದ ಒನ್ ಅಂಡ್ ಓನ್ಲಿ ಶಿವರಾಜ್ ಕುಮಾರ್ ಶಿವಣ್ಣ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಅವ್ರು ಫೇಮಸ್ ಆಗಿರೋದು ಲಾಂಗು ಮಚ್ಚಿಗೆ ವಜ್ರಕಾಯ ಮಾಡಾದ್ಮೇಲೆ ಈ ನಮ್ಮ ಹುಡುಗಿನ ನೋಡಿ ಕೈಯಲ್ಲಿ ಚಾಕು ಇಟ್ಕೊಂಡಿದ್ದಾರೆ. ಇಲ್ಲಿ ಗ್ಯಾಂಗ್ ವಾರ್ ನಡೆಯೋ ತರ ಇದೆ. ಇವರು ಫೋರ್ಕ್ ಇಂದ ಅವ್ರನ್ನ ಚುಚ್ಚುತ್ತಾರೆ, ಇವರು ಚಾಕುವಿಂದ ಇವ್ರನ್ನ ಚುಚ್ಚುತ್ತಾರೆ. ಸ್ವಲ್ಪ ಇದು ಯಾವ್ದಕ್ಕೆ ತಯಾರಿ ನಡೀತಿದೆ ಅಂತ ಹೇಳ್ತೀಯಮ್ಮ? ಇದು ಆಕ್ಚುಲಿ ಈ ಕೈಯಿಂದ ಈ ಸ್ಪೂನ್ ತಗೊಂಡು ಓಕೆ ಟೇಸ್ಟ್ ಮಾಡ್ತೀವಿ. ಕಮ್ ಆನ್ ಲೆಟ್ಸ್ ಡೂ ಇಟ್ ಟುಗೆದರ್. ನೀವು ಅಷ್ಟೇ, ನೀವು ಫೋರ್ಕ್ ಕೆಳಗೆ ಇಟ್ಬಿಟ್ರೆ ಹೇಳ್ಬಿಡ್ತೀನಿ. ಇದು ಆಕ್ಚುಲಿ ಇದೇನಾದ್ರೂ ಚೆನ್ನಾಗಿರ್ಲಿಲ್ಲ ಅಂದ್ರೆ ಇದು ಕೈ ಕಟ್ಟ ಗ್ಯಾರಂಟಿ ಕಟ್ ಕಟ್ ಕಟ್. ಅಯ್ಯೋ ಪಾಪ, ಬೇಜಾರಾಗ್ತದೆ ನನಗೆ. ಟೇಸ್ಟ್ ಮಾಡೋಣ. ದಿಸ್ ಇಸ್ ರಿಯಲಿ ಯಮ್. ಅಜ್ಜಿ ಮನೆಗೆ ಹೋಗಿ ತುಂಬಾ ಇಷ್ಟ ಇರ್ತಿತ್ತಂತೆ. ಏನು ಅಂದ್ರೆ ನಮ್ಮ ಶೃಂಗೇರಿಲಿ ಥಿಯೇಟರ್ ಅಲ್ಲಿ ಜಾಸ್ತಿ ಮೂವೀಸ್ ಟೆಲಿಕಾಸ್ಟ್ ಆಗ್ತಾ ಇರಲಿಲ್ಲ ಆಯ್ತಾ. ಇಟ್ಸ್ ಅ ವೆರಿ ಸ್ಮಾಲ್ ಟೌನ್ ಅಲ್ವಾ. ಸೊ ಮತ್ತೆ ನನಗೆ ಮನೇಲಿ ಟಿವಿ ಕೂಡ ನೋಡಕ್ ಬಿಡ್ತಾ ಇರಲಿಲ್ಲ ಸ್ಕೂಲ್ ಇರ್ಬೇಕಾದ್ರೆ. ನನ್ಗೂ ನನ್ನ ತಮ್ಮಂಗೂ ವಿ ಹ್ಯಾಡ್ ಟು ಡೂ ಸೋ ಮಚ್ ಕಷ್ಟ. ತಲೆ ಕೆಳಗ್ ಮಾಡ್ಕೊಂಡು ಕದ್ದು ಮಾಡಿ ಎಲ್ಲ ಟಿವಿ ನೋಡ್ಬೇಕಾಗಿತ್ತು, ಜುಗಾಡ್ ಮಾಡ್ಬೇಕಾಗಿತ್ತು. ಅಜ್ಜಿ ಮನೆಗೆ ಹೋದಾಗ ಲಾಟ್ ಆಫ್ ಥಿಯೇಟರ್ಸ್, ಭದ್ರಾವತಿ ಅಜ್ಜಿ ಮನೆ, ಶಿವಮೊಗ್ಗ, ಲಾಟ್ ಆಫ್ ಎಲ್ಲ ಹೊಸ ಸಿನಿಮಾ ನೋಡ್ಬೋದು. ಆಮೇಲೆ ನಮ್ಮ ಅಮ್ಮನ ತಮ್ಮ ಇದ್ದು ಸೂರಿಬಮ್ಮ ಅಂತ, ಹಿಸ್ ಟು ಗೆಟ್ ಆಲ್ ಮೂವೀಸ್. ಮನೇಲಿ ಸಿಡಿನಾ? ಸಿಡಿ ನೋಡೋದು ನೋಡೋದು ಎಲ್ಲ ಸಿನಿಮಾನು ನೋಡ್ತಾ ಇದ್ವಿ. ಇಟ್ ಯೂಸ್ ಟು ಬಿ ಅ ಲಾಟ್ ಆಫ್ ಫನ್. ಯೂಶಲಿ ಅಜ್ಜಿ ಮನೆಗೆ ಚಕ್ಲಿ ಕೊಡ್ತಾರೆ, ಅಜ್ಜಿ ತೆಂಗ್ಕೊಳ್ ಮಾಡ್ಕೊಡ್ತಾರೆ ಅಂತೆಲ್ಲ, ಏನೋ ಅಜ್ಜಿ ಮಾಡೋ ತಿಂಡಿಗೋಸ್ಕರ ಹೋಗ್ತೀವಿ. ಬಟ್ ಇವ್ರು ಸ್ವಲ್ಪ ಡಿಫ್ರೆಂಟ್. ಮನೇಲಿ ಅಮ್ಮ ಟಿವಿ ನೋಡಕ್ ಬಿಡಲ್ಲಪ್ಪ ಗುರು, ಭದ್ರವಾಗಿ ಭದ್ರಾವತಿಯಲ್ಲೇ ಸೆಟ್ಲ್ ಆಗೋಣ ಅಂತ ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡ್ತಿದ್ರು. ಅಂದ್ರೆ ನಾವು ಇಬ್ರು ಅಷ್ಟೇ ಲಾಟ್ ಆಫ್ ಮೂವಿ ಬಫ್. ಅಂದ್ರೆ ಇಬ್ರು ವಿ 70. ಐ ಡಿಡ್ ಥಿಯೇಟರ್ ಫಾರ್ ಅ ವೈಲ್. ಗೌರಿ ದತ್ತು ಅಂತ ನನ್ನ ಟೀಚರ್. ಓಕೆ. ಅದಾದ್ಮೇಲೆ ಪ್ರಕಾಶ್ ಬೆಳ್ವಾಡಿ ಅವ್ರ ಜೊತೆ ಕೆಲಸ ಮಾಡಿದೆ. ಐ ಡಿಡ್ ಕಪಲ್ ಆಫ್ ಶೋಸ್, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಷನ್ ಕೂಡ ಮಾಡಿದ್ದೀನಿ ಅವ್ರ ಜೊತೆ. ಹೌದಾ? ಯಾ. ವಾವ್. ಅಂಡ್ ಅದಾದ್ಮೇಲೆ ಐ ಗಾಟ್ ಇನ್ ಟು ಮೂವೀಸ್. ಅಂದ್ರೆ ಅದ್ರ ಮೀನ್ ವೈಲ್ ನಾನು ಟ್ರೈ ಮಾಡ್ತಾ ಇದ್ದೆ ಟು ಗೆಟ್ ಇನ್ ಟು ಮೂವೀಸ್, ಆಡಿಷನಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ವಜ್ರಕಾಯ ಐ ಗಾಟ್ ಇನ್. ವಾಟ್ ಅ ಬ್ರೇಕ್ ಅಲ್ಲ. ಅಮೇಜಿಂಗ್. ವಿತ್ ಶಿವ್ ಒಂಥರ ಫುಲ್ ಫೀಲಿಂಗ್ ಆಗಿತ್ತು ಈ ಕಾನ್ವರ್ಸೇಷನ್, ಫುಲ್ ಫೀಲಿಂಗ್ ಆಗಿತ್ತು ಈ ಪಪಾಯ ಹಲ್ವಾ. ಬಟ್ ಕೈ ಒಂಥರ ಅಂಟು ಜಿಡ್ಡು. ಕೈ ತೊಳ್ಕೊಳ್ಳೋಣ ಬನ್ನಿ. ಬನ್ನಿ. ಪಾಪ ಪಪಾಯ ಇಂದ ಶುರು ಮಾಡಿ ಪಪ್ಪ ಹೇಳ್ಕೊಟ್ಟಿರುವ ಪಪಾಯ ಅದಾಗಿ ಇವಾಗ ಪಾಪಿ ಪಪಾಯ ಅಂತ ಇದೀವಿ. ಯಾಕೆ ಗೊತ್ತಾ? ಪಪಾಯ ಅಲರ್ಜಿ ಇರೋರ್ಗೂ ಲವ್ ಆಗ್ಬಿಟ್ಟಿದೆ ಅದ್ರ ಮೇಲೆ. ಈ ತರ ಅವ್ರ ಮನ್ಸನ್ನ ಚೇಂಜ್ ಮಾಡಕ್ ಸಾಧ್ಯನಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಒಬ್ಬನಿಂದ ಮಾತ್ರ ಸಾಧ್ಯ. ದಟ್ ಈಸ್ ಪಪಾಯ ಇಂದ. ಓಕೆ, ಒಬ್ಬನಿಂದ ಮಾತ್ರ ಸಾಧ್ಯ. ದಟ್ ಈಸ್ ನಹುಷಾ. ನಾವಿಬ್ರು ಸೂಪರ್ ಅಲ್ಲ? ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ನೀವೊಂದು 2 ಮಾತು ಹೊಗಳೋ ತರ ಹೇಳಿ ಪಾಪ. ಸ್ವಲ್ಪ ಹೋಗ್ಲಿ. ತುಂಬಾ ಚೆನ್ನಾಗಿತ್ತು. 2 ಮಾತಾಯ್ತು. ಸಡನ್ ಆಗಿ ನಿಮ್ ಮನೇಲಿರುವ ಬ್ಯಾಚುಲರ್ ಹುಡುಗ ಅಡಿಗೆ ಮಾಡಕ್ ಶುರು ಮಾಡಿದ್ರೆ ಮಮ್ಮೀಸ್ ಅಂಡ್ ಡ್ಯಾಡೀಸ್ ಬಿ ಕೇರ್ಫುಲ್. ಬಿ ಕೇರ್ಫುಲ್. ಕಣ್ಣಿಟ್ಕೊಳ್ಳಿ. ಯಾವುದೋ ಒಂದು ಹುಡುಗಿನ ಪಟಾಯಿಸಕ್ಕೋಸ್ಕರನೇ ಈ ತರ ಒಂದು ಟ್ರೈನಿಂಗ್ ನಡೀತಾ ಇರುತ್ತೆ ಅಲ್ವಾ? ಸೀಕ್ರೆಟ್. ಹೌದು. ಬಟ್ ಪಾಪ ರ್ಯಾಗಿಂಗ್ ಮಾಡಿದ್ ಸಾಕು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ನಿಮ್ಗೆ ಹೇಗೆ ಅನ್ಸ್ತು ಅಂತ ಹೇಳಿ. ಸೂಪರ್, ಇಟ್ ವಾಸ್ ನೈಸ್. He doesn't have words again. Nice. ನಹುಷಾ ಮಾಡಿದ್ದು ಪಪಾಯ ಹಲ್ವಾ. ಬಟ್ ಇಲ್ಲಿ ಪಪಾಯ ಅಲ್ಲ, ಪಾಪ ಇವನ್ ಹಲ್ವಾ ಆಗ್ತಾ ಇದೆ. ಸೊ ಇವನಿಗೆ ಟಾಟಾ ಬೈ ಬೈ ಸಿ ಯು ಅಂತ
ಕಳಿಸ್ಬಿಡೋಣ ಬನ್ನಿ. Okay, ಥ್ಯಾಂಕ್ ಯು ನಹುಷಾ, thank you. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ಸ್ಟಾರ್ ಸವಿರುಚಿ. ದಿಸ್ ಬೈ. See you. ಬಿಡಿಯೋದು ಮಜಾ ಆಯ್ತಲ್ಲ. ಇಟ್ ವಾಸ್ ಫನ್ ಅಲ್ವಾ? ಇಟ್ಸ್ ಅ ಲಾಟ್ ಆಫ್ ಫನ್. ಬಟ್ ಏನ್ ಗೊತ್ತಾ, ಫನ್ನನ್ನ ಮುಗಿಸ್ಬೇಕಾಗಿದೆ. ನಾನು ಹೇಳ್ಬೇಕಲ್ಲ ಡೋಂಟ್ ಗೋ ಅಂತ. ಇವಾಗ ಹೆಂಗಿತ್ತು ಸ್ಟಾರ್ ಸವಿರುಚಿ? ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? ಬ್ಯೂಟಿಫುಲ್. ಫಸ್ಟ್ ಈಸ್ ಐ ಹ್ಯಾವ್ ಟು ಥ್ಯಾಂಕ್ ಕಲರ್ಸ್ ಈ ಒಂದು ಶೋಗೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ, ಮತ್ತೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟು ಬ್ರಿಂಗ್ ಮೈ ಫ್ಯಾಮಿಲಿ ಆ್ಯಂಡ್ ಅವರ ಒಂದು ಬಾಯಿಂದ ಮಾತುಗಳು ಆ್ಯಂಡ್ ಆಲ್ ದಿಸ್ ಮೆಮರೀಸ್ ವಿಚ್ ಐ ಹ್ಯಾಡ್ ಟು ರೀಕಾಲ್. ತುಂಬ ಚೆನ್ನಾಗಿತ್ತು. ಸೊ ವೆರಿ ಥ್ಯಾಂಕ್ಫುಲ್. ವೆರಿ ಸ್ವೀಟ್. ನೀನು ಅಡುಗೆ ಮಾಡಿದೇನು ಇಟ್ಟಿಲ್ಲ ತಾನೆ ಒಳಗಡೆ? ಚಾನ್ಸೇ ಇಲ್ಲ. ಇದು ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ Okay. ಒಂದು ಸಣ್ಣ ಕಿರುಕಾಣಿಕೆ. ಸೊ ಇಟ್ ವಾಸ್ ಅ ಫನ್ ಫಿಲ್ಡ್ ಜೋವಿಯಲ್ ಸೂಪರ್ ಡೂಪರ್ ಮಧ್ಯಾಹ್ನ. ಟಾಟಾ ಬೈ ಬೈ ಸಿ ಯು ಅಂತ ನಮ್ಮ ನಭಾ ನಟೇಶ್ಗೆ ಹೇಳಲೇಬೇಕು. ಬಟ್ ನಿಮ್ಮ ಭೇಟಿ ಮುಂದಿನ ಎಪಿಸೋಡಲ್ಲಿ. ಸೊ ಮುಂದಿನ ಎಪಿಸೋಡಲ್ಲಿ ಯಾರಿರ್ತಾರೆ ಕಾದು ನೋಡಿ, ತುಂಬ ಖುಷಿ ಪಡ್ತೀರಾ. ಸದ್ಯಕ್ಕೆ ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಟೈಮ್ ಟು ಸೇ ಟಾಟಾ ಬೈ ಬೈ ಅಂಡ್ ಸಿ ಯು. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮನ್ನ ಭಾನಟೇಶ್. So signing off both of us. Tada. ಟಾಟಾ. See you. See you.